ವೀಕ್ಷಕ ನಮಸ್ಕಾರ. ನಮ್ಮ ಹೆಮ್ಮೆಯ ದೇಶದ ಪೌರ ಕಾರ್ಮಿಕರು ಬಂದೂರಿನಲ್ಲಿ ನಮ್ಮ ಪುರಸಭೆ ವ್ಯಾಪ್ತಿ ಇರುವಂಥ ಹೌಸಿಂಗ್ ಬೋರ್ಡು ಇದರಲ್ಲಿ ಬಂದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ತುಂಬ ದಿನದಿಂದ ಕ್ಲೀನ್ ಮಾಡ್ತಾನೇ ಇದ್ದಾರೆ. ಎಷ್ಟು ಕ್ಲೀನ್ ಮಾಡಿದ್ರು ಕಸ ಮಾತ್ರ ಹೋಗ್ತಾಯಿಲ್ಲ. ಸತ್ಪ್ರಜೆಗಳು ಅರ್ಥ ಮಾಡ್ಕೊಬೇಕು. ನೋಡಿ, ಈ ಥರ ಬಾಟ್ಲುಗಳ ತಗೊಂಡ್ರೆ ಮೋರಿಗೆ ಹಾಕಿದ್ರೆ ಪಾಪ ಅವರು ಕೈಯಿಂದ ಎತ್ತಿ ಕಷ್ಟಪಟ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಒಂದೊಂದು ಮನೆಯಲ್ಲಿ ಒಂದೊಂದು ಚೀಲ ಮಡಿಕೊಂಡು ನಿಮ್ಮ ಮನೆಗೆ ಬರೋ ಬಾಟ್ಲುಗಳು ತೆಗೆದುಬಿಟ್ಟು ಆ ಚೀಲದಲ್ಲಿ ಹಾಕಿ ಅವ್ರಿಗೆ ಕೊಟ್ಬಿಡಿ. ಈ ಥರ ಕಸನೇ ಬರಲ್ವಾ, ತಂದು ನೀವು ಹಿಂಗೆಲ್ಲ ಮೋರಿಗೆ ಹಾಕಿದ್ರೆ ಅದನ್ನು ನಿಮ್ಮ ಟ್ಯಾಕ್ಸ್ ದುಡ್ಡಿಂದನೇ ಕ್ಲೀನ್ ಮಾಡ್ಬೇಕು. ಅವ್ರ ದುಡ್ಡೇನು ಕೊಡೋಲ್ಲ ನಿಮಗೆ, ನಿಮ್ಮ ಟ್ಯಾಕ್ಸ್ ದುಡ್ಡೇ ಹಾಳಾಗೋದು. ಜನರು ಅರ್ಥ ಮಾಡ್ಕೊಬೇಕು. ಪಾಪ ಪೌರ ಕಾರ್ಮಿಕರು ಇಷ್ಟೆಲ್ಲ ಮಾಡಿ ನೋಡಿ, ಇದೆಲ್ಲ ಈ ಥರ ಎಲ್ಲ ಮೋರಿಂದ ಕೈಯಿಂದ ಎತ್ತಿ ಇದೆಲ್ಲ ಮಾಡ್ತಾರೆ. ನಿಜವಾಗ್ಲೂ ಖುಷಿ ಆಗ್ತದೆ. ಯಾಕೆಂದರೆ ನಮ್ಮ ದೇಶದ ರೈತ ಹೆಂಗೆ ಅದೇ ಥರ ಇವತ್ತು ಪೌರ ಕಾರ್ಮಿಕರು ಕೆಲಸ ಮಾಡುವಂಥದ್ದು ಗ್ರಾಮಗಳಲ್ಲಿ. ಇವತ್ತೇನು ಡೆಂಗ್ಯೂ ಇದೆ ಆ ವಿಚಾರವಾಗಿ ಪಾಪ ನರಸೀಪುರ ಮತ್ತು ಇಡೀ ತಾಲೂಕಲ್ಲಿ ಡೆಂಗ್ಯೂ ಹೆಚ್ಚಾಗಿದೆ. ಆದರೂ ಕೂಡ ಇವತ್ತು ಇವರು ಪೌರ ಕಾರ್ಮಿಕ ಇಲ್ದೇ ಕೆಲಸನೇ ಆಗಲ್ಲ. ಇವ್ರಿಗೆ ರೆಸ್ಟೇ ಇಲ್ಲ ಅಲ್ವಾ ಸರ್? ನಿಮಗೆ ರೆಸ್ಟೇ ಇಲ್ಲ. ನಿಮಗೆ ಭಾನುವಾರ ಒಂದಿನ ಬಿಟ್ಟರೆ ಅದು ಯಾರನ್ನ ಕರೆದು ಅವತ್ತು ಹೋಗ್ಬೇಕು ನೀವು ಅಲ್ವೇ? ಹಾಗಾಗಿ ನೋಡಿ, ಈ ಥರ ಬಾಟ್ಲುಗಳು ನೀವೇನು ಮಾಡಿ ಅಂದರೆ ಸತ್ಪ್ರಜೆಗಳೇ, ನೀವೇನು ಮಾಡಿ ನಿಮ್ಮ ಮನೆಗೆ ಒಂದೊಂದು ಚೀಲ ಮಡಿಕೊಂಡು ಆ ಚೀಲದಲ್ಲಿ ಆ ಬಾಟ್ಲು ಹಾಕಿ ಇಟ್ಬಿಡಿ. ನಿಮ್ಗೆ ಬಾಟ್ಲು ಬೇಡ ಅಂದರೆ ಅವ್ರು ಬಂದಾಗ ಆ ಚೀಲ ಕೊಟ್ಬಿಡಿ ಅವ್ರಿಗೆ. ನೀವು ತಂದು ಹಿಂಗೆ ಮೋರಿಗೆ ಹಾಕಿದ್ರೆ ನೋಡಿ, ಹಿಂಗೆಲ್ಲ ಮೋರಿಯೆಲ್ಲ ಕಟ್ಕೊತದೆ. ಅವರು ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ. ಸೊಳ್ಳೆಗಳು ನಿಮಗೆ ಕಚ್ಚೋದು, ನಿಮಗೆ ದೊಡ್ಡ ರೋಗ ಬರೋದು ಅಂತಾರೆ. ಹಾಗಾಗಿ ದಯವಿಟ್ಟು ಇವರನ್ನ ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾರೆ. ಅದನ್ನು ಸ್ವಚ್ಛವಾಗಿ ಮಡಿಕೊಳ್ಳೋದು ನಮಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಎಲ್ಲ ಇಡೀ ಬನ್ನೂರು ಟೌನಲ್ಲಿ ಎಲ್ಲ ಕಡೆನೂ ಪಾಪ ಕ್ಲೀನ್ ಮಾಡ್ತಾಯಿದ್ದಾರೆ ಪೌರ ಕಾರ್ಮಿಕರು. ಮತ್ತು ಅವ್ರಿಗೂ ಕೂಡ ಹಲವಾರು ಏನಿದೆಯಾ ಎಲ್ಲ ಸೌಲಭ್ಯತೆಗಳು ಸರ್ಕಾರದವ್ರು ಕೊಡಬೇಕು. ಅದು ಕೂಡ ಮತ್ತೊಮ್ಮೆ ಒಂದು ಸರಿ ಸುದ್ದಿ ಮಾಡ್ತೀನಿ. ಅವ್ರಿಗೆ ಏನೇನು ಸವಲತ್ತಿದೆ ಏನೇನು ಇಲ್ಲ ಅನ್ನೋದು ಕೂಡ, ಯಾರು ಇದನ್ನು ಟೆಂಡರ್ ತಗೊಂಡು ಯಾರು ಅದನ್ನು ನಡೆಸ್ತಾ ಇದ್ದಾರೆ ಅವ್ರಿಗೆಲ್ಲ ಸವಲತ್ತುಗಳು ಕೊಡಬೇಕು. ನೋಡಿ, ಹಿಂಗೆಲ್ಲ ನಿಮ್ಗೆ ಹಂಗೆ ಹಾಕ್ಬಿಟ್ರೆ ನಿಮ್ಮ ಮನೆ ಮುಂದೆ ಹಿಂಗೆ ಹಾಕೊಂಡ್ರೆ ನಿಮಗೆ ಬರೋದು ಸೊಳ್ಳೆ ಕಚ್ಚಿ ದೊಡ್ಡ ರೋಗ. ಪಾಪ ಅವ್ರಿಗೇನು ಬರೋಲ್ಲ. ಹಂಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸ್ವಚ್ಛವಾಗಿ ಇಟ್ಕೊಳ್ಳಿ. ಬಾಟ್ಲುಗಳನ್ನ ಯಾವುದೇ ಬಾಟ್ಲುಗಳು ತೆಗೆದು ಮೋರಿಗೆ ಹಾಕ್ಬಿಡಿ. ಒಂದು ಚೀಲದಲ್ಲಿ ಇಟ್ಕೊಂಡು ಬಂದಂಥ ಪೌರ ಕಾರ್ಮಿಕ ಕೊಟ್ಟರೆ ಅವರೆಲ್ಲ ಒಂದು ಸ್ವಲ್ಪ ಅದರಲ್ಲಿ ಒಂದು 4 ಕಾಸು ಟೀ ಕುಡಿಯೋಕ್ಕಾದ್ರೆ ಕಾಸಾಗುತ್ತೆ ಅವ್ರಿಗೆ. ಅದನ್ನ ಹೇಳ್ತಾ ನಿಮ್ಮನ್ನ ಇದೊಂದು ಸುದ್ದಿ ಮಾಡ್ತಾಯಿದ್ದೀನಿ. ಹೌಸಿಂಗ್ ಬೋರ್ಡು